ನೈಸರ್ಗಿಕ ಕೃಷಿ ಮಾಡಬೇಕು ಎಂಬ ಆಸೆ ಪ್ರತಿಯೊಬ್ಬ ರೈತನಿಗೂ ಇರತ್ತೆ. ಆದರೆ ಸರಿಯಾದ ಮಾರ್ಗದರ್ಶನ ಸಿಗದೆ ಪರದಾಡುವ ಸ್ಥಿತಿ ಇತ್ತು. ಈ ಸಮಸ್ಯೆಗೆ ಇದೀಗ ಶಾಶ್ವತ ಪರಿಹಾರ ಸಿಕ್ಕಿದೆ. ತುಮಕೂರು ತಾಲೂಕಿನ ಗೂಳೂರು ಹೋಬಳಿಯ ಬೈರಸಂದ್ರ ಗ್ರಾಮದಲ್ಲಿ ಉದ್ಘಾಟನೆಗೊಂಡಿದೆ ಆದರ್ಶ ನೈಸರ್ಗಿಕ ಕೃಷಿ ಶಾಲೆ. ಹೌದು, ಸುಭಾಷ್ ಪಾಳೇಕರ್ ಅವರ ನೈಸರ್ಗಿಕ ಕೃಷಿ ಪದ್ಧತಿಯನ್ನ ಪ್ರತಿಯೊಬ್ಬ ರೈತನಿಗೂ ತಲುಪಿಸುವ ನಿಟ್ಟಿನಲ್ಲಿ ನೈಸರ್ಗಿಕ ಕೃಷಿ ಸಂಚಾಲಕರಾದ ಪ್ರಸನ್ನಮೂರ್ತಿ ಅವರು ಬೈರಸಂದ್ರ ಗ್ರಾಮದಲ್ಲಿ ಈ ಮಾದರಿ ಶಾಲೆಯನ್ನ ಆರಂಭಿಸಿದ್ದಾರೆ. ಇಲ್ಲಿ ರೈತರು ಕೇವಲ ಪುಸ್ತಕಗಳನ್ನು ಓದಿ ಕಲಿಯುವುದಷ್ಟೇ ಅಲ್ಲ, ಜಮೀನಿನಲ್ಲಿ ಪ್ರತ್ಯಕ್ಷವಾಗಿ ಬೆಳೆಗಳನ್ನು ನೋಡಿ ಪ್ರಾತ್ಯಕ್ಷಿಕೆ ಮೂಲಕ ನೈಸರ್ಗಿಕ ಕೃಷಿಯ ಶಿಸ್ತನ್ನ ಮೈಗೂಡಿಸಿಕೊಳ್ಳಬಹುದು. ಹಿಂದೆ ರೈತರಿಗೆ ಮಾರ್ಗದರ್ಶನ ನೀಡಲು ಬೇರೆ ಬೇರೆ ಊರುಗಳಿಗೆ ಓಡಾಡಬೇಕಿದ್ದ ಕಾರಣ ತಮ್ಮದೇ ಜಮೀನನ್ನ ನಿರ್ವಹಣೆ ಮಾಡುವುದು ಕಷ್ಟವಾಗುತ್ತಿತ್ತು. ಹಾಗಾಗಿ ಕೊರಟಗೆರೆ, ಬೆಳಗಾವಿ, ಮಂಡ್ಯ ಸೇರಿದಂತೆ ಹಲವು ಜಿಲ್ಲೆಗಳಿಗೆ ರೈತರನ್ನ ಕಳುಹಿಸಿ ಅಲ್ಲಿನ ರೈತರು ಮಾಡಿರುವ ಪ್ರಾತ್ಯಕ್ಷಿಕೆಯ ಬಗ್ಗೆ ತಿಳಿಸುತ್ತಿದ್ದೆ. ಇದೀಗ ಪ್ರತಿಯೊಂದು ಬೆಳೆಯನ್ನು ಒಂದೇ ಕಡೆ ಬೆಳೆದು ಸಂಶೋಧನಾ ರೂಪದಲ್ಲಿ ರೈತರಿಗೆ ಉಚಿತವಾಗಿ ತಲುಪಿಸುವ ಮಹತ್ ಕಾರ್ಯಕ್ಕೆ ಈ ಶಾಲೆಯ ಮೂಲಕ ಮಾಡಲಾಗುತ್ತಿದೆ. ನಾವು ನಮ್ಮ ಗೂಳೂರು ಹೋಬಳಿ ಬೈರಸಂದ್ರ ಗ್ರಾಮದ ನಮ್ಮ ಸ್ವಂತ ಜಮೀನಿನಲ್ಲಿ ಆದರ್ಶ ಸ್ಕೂಲ್ ಆಫ್ ನ್ಯಾಚುರಲ್ ಫಾರ್ಮಿಂಗ್, ಆದರ್ಶ ನೈಸರ್ಗಿಕ ಕೃಷಿ ಶಾಲೆ ಅಂತ ಒಂದು ರೈತರಿಗೆ ವಿಶೇಷವಾಗಿ ವಿದ್ಯೆ ಕಲ್ಪಿಸಬೇಕು, ಸುಭಾಷ್ ಪಾಳೇಕರ್ ನೈಸರ್ಗಿಕ ಕೃಷಿ ಬಗ್ಗೆ ಅಂತ ಹೇಳಿ ಈ ಒಂದು ಶಾಲೆಯನ್ನು ಶುರು ಮಾಡ್ತಾಯಿದ್ದೀವಿ. ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ತುಂಬ ಉತ್ಕೃಷ್ಟವಾಗಿ ಬೆಂಬಲ ಕೊಟ್ಟು ತುಂಬ ಚೆನ್ನಾಗಿ ನಡೀತು. ಇಲ್ಲಿ ಬಂದಾಗ ಮುಖ್ಯವಾಗಿ ಏನಾಗುತ್ತೆ, ರೈತರಿಗೆ ಬರೀ ಆ ಒಂದು ಪಠ್ಯದ ಮೂಲ ತಿಳಿಯೋದಷ್ಟೇ ಅಲ್ಲ, ಅವರು ಪ್ರಾತ್ಯಕ್ಷಿತೆ ಮಾಡಬೇಕು, ಪ್ರಾತ್ಯಕ್ಷಿತೆ ಮಾಡಿ ಬೇರೆ ಬೇರೆ ಬೆಳೆಗಳನ್ನ ಕಲಿತು ತಮ್ಮ ಜಮೀನುಗಳಲ್ಲಿ ಸುಭಿಕ್ಷವಾಗಿ ಸುಖವಾಗಿ ಆ ಕೃಷಿಯನ್ನು ಮಾಡಬೇಕು ಅಂತ ಹೇಳ್ತಾ ಆ ಒಂದು ನಿಟ್ಟಿನಲ್ಲಿ ಇದನ್ನು ಮಾಡಿದ್ವಿ. ಯಾಕೆಂದರೆ ತುಂಬ ನಮಗೆ ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ನಾವು ಹೊರಗೆ ಹೋಗೋ ಪಾಠ ಮಾಡ್ತೀವಿ, ಯಾರನ್ನ ಇಲ್ಲಿ ಬಂದರು ಅಂದರೆ ನಾವು ಹೊರಗೆ ಓಡಾಡೋದ್ರಿಂದ ನಮ್ಮಲ್ಲಿ ಇಲ್ಲಿ ಬೆಳೆಗಳನ್ನೇನು ಮಾಡೋಕ್ಕಾಗ್ತಿರಲಿಲ್ಲ. ಅಂಥ ಸಮಯದಲ್ಲಿ ಬಂದವ್ರಿಗೆ ನೀವು ಇಲ್ಲಿಗೆ ಹೋಗ್ರಿ, ಬೆಳಗಾವಿಗೆ ಹೋಗ್ರಿ, ಕೊರಟಗೆರೆಗೆ ಹೋಗ್ರಿ, ಮಂಡ್ಯಗೆ ಹೋಗ್ರಿ ಅನ್ನೋದೇ ಆಗ್ತಾಯಿತ್ತು. ಹಾಗಾಗಿ ಅವನ್ನೆಲ್ಲ ತಪ್ಪಿಸ್ಬಿಟ್ಟು ನಾವು ಇಲ್ಲೇ ಕಬ್ಬಾದಿಯಾಗಿ ಪ್ರತಿಯೊಂದು ಬೆಳೆಯನ್ನು ನಾವು ಇಲ್ಲೇ ಬೆಳೆದು ಸಂಶೋಧನೆ ರೂಪದಲ್ಲಿ ಕೂಡ ಮಾಡಿ ರೈತರಿಗೆ ತಲುಪಬೇಕು ಅಂತ ಈ ಶಾಲೆಯನ್ನು ಶುರು ಮಾಡಿ. ಈ ಕಾರ್ಯಕ್ರಮಕ್ಕೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಬೆನಕನಹಳ್ಳಿಯಿಂದ ಆಗಮಿಸಿದ್ದ ನೈಸರ್ಗಿಕ ಕೃಷಿಕ ರಾಜಶೇಖರ್ ನಿಂಬರಿಗೆ ಅವರು ಶಾಲೆಯ ಬಗ್ಗೆ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ. ನಿಂಬೆ, ಬಾಳೆ, ಸೀತಾಫಲ, ಮಾವು, ಕಬ್ಬು ಹಾಗೂ 52 ತಳಿಗಳ ಜವಾರಿ ಧಾನ್ಯಗಳನ್ನು ಬೆಳೆಯುವ ರಾಜಶೇಖರ್ ಅವರು, ನನ್ನ ಮಕ್ಕಳನ್ನ ಶಾಲೆಗೆ ಕಳುಹಿಸಿದ್ದೇನೆ, ಆದರೆ ನೌಕರಿಗೆ ಕಳುಹಿಸಿಲ್ಲ, ಕೃಷಿಯನ್ನೇ ಮಾಡಿಸುತ್ತಿದ್ದೇನೆ. ಪ್ರತಿಯೊಬ್ಬ ಪೋಷಕರಿಗೂ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಕೃಷಿಯ ಅರಿವನ್ನ ಮೂಡಿಸಬೇಕು. ಇಂತಹ ಕೃಷಿ ಶಾಲೆಗಳು ಪ್ರತಿ ಜಿಲ್ಲೆ, ತಾಲೂಕಿನಲ್ಲೂ ಆಗಬೇಕು ಎಂದು ಹೇಳಿದರು. ನಾನು ವಿಜಯಪುರ ಜಿಲ್ಲಾದಿಂದ ಬಂದಿನಿ. ಇಂಡಿ ತಾಲೂಕು ನಮ್ಮದು ಊರು ಬೆನಕನಹಳ್ಳಿ. ರಾಜಶೇಖರ್ ನಿಂಬರಿಗೆ ಅಂತ ನನ್ನ ಹೆಸರು. ನಾನು ಒಬ್ಬ ನೈಸರ್ಗಿಕ ಕೃಷಿಕ. ಇಲ್ಲಿ ಪ್ರಸನ್ನಮೂರ್ತಿ ಅವರು ನೈಸರ್ಗಿಕ ಕೃಷಿ ಶಾಲೆಯನ್ನು ತೆಗೆದಾರ, ಅದ್ರ ಸಂಬಂಧ ಬಂದೀನಿ. ನನಗೆ ಭಾಳ ಸಂತೋಷ ಆಯಿತು. ಇಂಥ ಶಾಲೆಗಳು ಜಿಲ್ಲೆ, ತಾಲೂಕು, ಹೋಬಳಿಗೊಂದು ಆದ್ರೆ ಭಾಳ ಚಲೋ ಆಗ್ತದೆ ನನ್ನ ಅನಿಸಿಕೆ. ಮತ್ತು ತಾವೇನಾದರೂ ಪ್ರಶ್ನೆ ಕೇಳೋದಿತ್ತಪ್ಪ, ನಾನು ಲಿಂಬೆ ಬೆಳಿತೀನಿ, ಬಾಳೆ ಬೆಳಿತೀನಿ, ಚಿಕ್ಕು, ಟೆಂಗ, ಸೀತಾಫಲ ಮತ್ತು ಮಾವು ಬೆಳಿತೀನಿ, ಕಬ್ಬನ್ನು ಬೆಳಿತೀನಿ ಮತ್ತು 52 ಥರದ ಕಾಳುಗಳನ್ನು ಬೆಳಿತೀನಿ. ನಾ ಏನೇ ಬೆಳೆದ್ರೂ ಎಲ್ಲ ಜವಾರಿ ಕಾಳುಗಳನ್ನು ಬೆಳಿತೀನಿ, ಜವಾರಿ ಸಸ್ಯಗಳನ್ನೇ ನಾಟಿ ಮಾಡ್ತೀನಿ. ಮತ್ತು ನನ್ನ ಮಕ್ಕಳನ್ನು ಶಾಲೆ ಕಲಿಸೀನಿ ಹೊರತು ನೌಕರಿ ಕಳಿಸಿಲ್ಲ. ನಾವು ಒಕ್ಕಲ್ತನಕ್ಕೆ ಹಾಕೀನಿ. ಇವತ್ತು ನಮ್ಮ ಮಕ್ಕಳು ಭಾಳ ಚಲೋ ಒಳ್ಳೆ ಕೆಲಸ ಮಾಡ್ಲಿಕತ್ತಾರೆ. ಅದಕ್ಕಾಗಿ ನಾ ಎಲ್ಲರಿಗೆ ಈ ಮಾಧ್ಯಮದ ಮುಖಾಂತರ ಏನು ಹೇಳ್ತೀನಪ್ಪ ಅಂತಾರೆ, ಮಕ್ಕಳಿಗೆ ಕೃಷಿಯನ್ನು ಕಲಿಸ್ರಿ, ಶಾಲೆಯನ್ನು ಕಲಿಸ್ರಿ, ಜೊತೆಗೆ ಕೃಷಿಯನ್ನು ಕಲಿಸ್ರಿ ಅಂತ ಹೇಳಿ ನಾವು ಒಟ್ನಲ್ಲಿ ರಾಸಾಯನಿಕ ಮುಕ್ತ ಕೃಷಿ ಮಾಡಲು ಬಯಸುವ ರೈತರಿಗೆ ಈ ಆದರ್ಶ ನೈಸರ್ಗಿಕ ಕೃಷಿ ಶಾಲೆ ಒಂದು ಸಂಜೀವಿನಿಯಾಗಿದ್ದು ಕೃಷಿ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಗೆ ನಾಂದಿ ಹಾಡಿದೆ. ಇದೇ ಸಂದರ್ಭದಲ್ಲಿ ಅನೇಕ ಅಧಿಕಾರಿಗಳು, ನೈಸರ್ಗಿಕ ಕೃಷಿಕರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು.